1 kg ಕಾಳು ಮೆಣಸನ್ನ ಕಳಿಸಿದ್ರೆ 1 kg ಚಿನ್ನ ಎಕ್ಸ್ಚೇಂಜು. ಹಾ ಯಾಕಂತ ಹೇಳಿದ್ರೆ ನಮ್ಮ ಕಾಳು ಮೆಣಸಿನ ಈಗ ಎಷ್ಟು ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ ಯಾವ್ದೊಂದು ಆಸ್ಥಾನದಲ್ಲಿ ಕೆಲಸದಾಕೆ ಒಂದು ಮುಷ್ಟು ಕಾಳು ಮೆಣಸು ಕತ್ಕೊಂಡು ಹೋಗ್ತಾಳೆ. ಕತ್ಕೊಂಡು ಹೋದಾಗ ದ್ವಾರಪಾಲಕ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಆ ಕಾಳು ಮೆಣಸು ಚೆಲ್ಲಿ ಹೋಗ್ತದೆ. ಅವನಿಗೆ ಶಿಕ್ಷೆ ಏನು ಗೊತ್ತುಂಟಾ? ಕೈ ಕಡಿಯೋದು. ಇವು ದೋಣಿಗಳು ಶಿಪ್ಪಲ್ಲಿ ಬಂದ ವಸ್ತುಗಳನ್ನು ದೋಣಿ ಮೂಲಕ ತಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು. ಅದೇ ಡೈರೆಕ್ಟ್ ಶಿಪ್ ಎಲ್ಲ ಬರ್ತಿರ್ಲಿಲ್ಲ. ಇದು ಕಾನ್ಸೆಪ್ಟ್ ಅದೇ ಕಾಂತಾರ ಮೂವಿಲ್ ಬಂದಿದೆಯಲ್ಲ, ಈಗ ಮಾರಾಟ ಕೇಂದ್ರಕ್ಕೆಲ್ಲ ಹೋಗ್ತಾರ ಅವರು ಮಾರಕ್ಕೆಲ್ಲ ಹೋಗ್ತಾರಲ್ಲ, ಅದು ಅದೇ ತರ. ಈಗ ಒಂದು ಮೇನ್ ಡೋರ್ ಮಾಡೋದಾದ್ರೂ ನಿಮ್ಗೆ 6ರಿಂದ 8 ಲಕ್ಷ ರೂಪಾಯಿ ಬೇಕಾಗ್ತದೆ. ಓಹೋ ಯಪ್ಪ. ಆ ಸಿಸ್ಟಮ್ ನಾವು ಈಗ ಇಸ್ಪಿಟ್ ಏನ್ ಆಡ್ತೇವೆ, ಅವಾಗ ಇದರ ಆಟ ಆಡ್ತಿದ್ರು. ಗಂಜಿಪ್ಪ ಕಾರ್ಡ್ ಅಂದ್ರೆ ಈಗ ಇಸ್ಪಿಟ್ ಕಾರ್ಡ್ ಏನಿದೆ ಇದನ್ನು ಒರಿಸ್ಸಾದ ಒಂದು ಗ್ರಾಮದಲ್ಲಿ ಈಗಲೂ ಆಡ್ತಾರೆ. ಹೌದಾ? ಎಲ್ಲೂ ಆಡೋದಿಲ್ಲ. ನಮ್ಗೆ ಒಂದು 5-6 ತಿಂಗಳು ಉಪ್ಪು ಸಿಗ್ತಿರ್ಲಿಲ್ಲ ಮಳೆಗಾಲದಲ್ಲಿ. ಯಾಕಂದ್ರೆ ಅದು ಅವಾಗ ರೋಡಿನ ವ್ಯವಸ್ಥೆ ಯಾವುದಿಲ್ಲ, ದೋಣಿ ಮೂಲಕವೇ ಎಲ್ಲ ಆಗ್ಬೇಕಾಗಿದ್ದು. ಹಾಗಾಗಿ ಉಪ್ಪೊಂದು ದೊಡ್ಡ ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಅಂಗಾರಕಟ್ಟೆ ಬಣಸಾಲೆ ಮನೆ ಅಂತೇಳಿ. ಅಂಗಾರಕಟ್ಟೆ ಅಂತ ನಮ್ದು ಬ್ರಹ್ಮವರದ ಹತ್ರ ಬರ್ತದೆ. ಇದು ಆಗಿನ ಕಾಲದ ಟ್ರೇಡಿಂಗ್ ಸೆಂಟರ್, ವ್ಯಾಪಾರ ಕೇಂದ್ರ. ಈ ಶಿಪ್ ಅಲ್ಲಿ ಬಂದ ವಸ್ತುಗಳನ್ನು ದೋಣಿ ಮೂಲಕ ತಂದು ಇಲ್ಲಿ ವ್ಯಾಪಾರ ಮಾಡುವಂತದ್ದು. ಮತ್ತೊಂದೇನಂತ ಹೇಳಿದ್ರೆ ನಮ್ಮ ಕಾಳು ಮೆಣಸಿಗೆ ಎಷ್ಟು ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ, ನಾವು ಭಾರತದಿಂದ ಗ್ರೀಕಿಗೆ ಕಾಳು ಮೆಣಸು ಕಳಿಸೋದು. 1 kg ಕಾಳು ಮೆಣಸು ಕಳಿಸಿದ್ದು 1 kg ಚಿನ್ನ ಎಕ್ಸ್ಚೇಂಜ್. ಹಾಗಾಗಿ ಈಗಲೂ ಸಹ ನಿಮಗೆ ಗ್ರೀಕ್ ಕಾಯಿನ್ ಅಲ್ಲಿ ಕಾಳು ಮೆಣಸು 1 kg ಕಾಳು ಮೆಣಸನ್ನ ಕಳಿಸಿದ್ರೆ 1 kg ಚಿನ್ನ ಎಕ್ಸ್ಚೇಂಜ್. ಯಾಕಂತ ಹೇಳಿದ್ರೆ ನಮ್ಮ ಕಾಳು ಮೆಣಸಿನ ಈಗ ಎಷ್ಟು ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ ಯಾವ್ದೊಂದು ಆಸ್ಥಾನದಲ್ಲಿ ಕೆಲಸದಾಕೆ ಒಂದು ಮುಷ್ಟು ಕಾಳು ಮೆಣಸು ಕತ್ಕೊಂಡು ಹೋಗ್ತಾಳೆ. ಕತ್ಕೊಂಡು ಹೋದಾಗ ದ್ವಾರಪಾಲಕ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಆ ಕಾಳು ಮೆಣಸು ಚೆಲ್ಲಿ ಹೋಗ್ತದೆ. ಅವನಿಗೆ ಶಿಕ್ಷೆ ಏನು ಗೊತ್ತುಂಟಾ? ಕೈ ಕಡಿಯೋದು. ಕಡಿದಾಗ ಆ ಕಾಳು ಮೆಣಸಿನ ಮೇಲೆ ರಕ್ತ ಚೆಲ್ಲಿ ಹೋಗ್ತದೆ. ನಂತರದಲ್ಲಿ ಆ ಕಾಳು ಮೆಣಸನ್ನು ಶುಚಿ ಮಾಡಿ ಸ್ಟೋರ್ ರೂಮ್ ಅಲ್ಲಿ ಸ್ಟೋರ್ ಮಾಡ್ತಾರಂತೆ. ಹಾಗಾದ್ರೆ ನಮ್ಮ ಕಾಳು ಮೆಣಸಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇದೆಲ್ಲ ಕಾಡು ಉತ್ಪನ್ನಗಳು, ಈಗ ನಾಡು ಉತ್ಪನ್ನ. ಇದು ಅವರದ್ದು ವ್ಯಾಪಾರ ಕೇಂದ್ರ, ವ್ಯಾಪಾರ ಮಾಡುವಂತದ್ದು. ಇದು ಲೆಕ್ಕಾಚಾರ. ಇಲ್ಲಿ ಲೆಕ್ಕಾಚಾರ ನಡೀತಾ ಇದ್ದು ಜಾಗ, ಮೆಜರ್ಮೆಂಟ್ ಮಾಡುವಂತದ್ದು. ಇವರ ಶ್ರೀಮಂತಿಕೆಯನ್ನು ತೋರಿಸುವಂತದ್ದು ಈ ಕಂಬದ ಕೆತ್ತನೆ ಮೂಲಕ. ಮತ್ತೆ ಮುಂಚಿನ ಕಾಲದಲ್ಲಿ ಒಂದು ಮನೆಗೆ ಹೆಣ್ಣು ಕೊಡುದು ಹೆಂಗೆ ಗೊತ್ತುಂಟ? ಮನೆ ನೋಡಿ ಮನೆ ಯಾವ ತರ ಇದೆ? ಭತ್ತದ ಕಣಜ. ಹುಲ್ಲಿನ ಮೂಟೆ ನೋಡಿದ್ರೆ ಅವರಿಗೆ ಎಷ್ಟು ಬೇಸರ. ಹೌದೌದು, ಅದೇ ಇತ್ಲು ನೋಡ್ತಿದ್ರಂತೆ, ಇತ್ಲಲ್ಲಿ ಗೊಬ್ಬರ ತಿಪ್ಪೆ ರಾಶಿ ಉಂಟು ಅಂತ. ಈಗ ಹೋಯ್ತು ಬಿಡಿ, ಅದೆಲ್ಲ ಹೋಯ್ತು. ಇದೆಲ್ಲ ವ್ಯಾಪಾರ ಮಾಡುವಂತದ್ದು. ಇದರ ಆಚೆದ್ದು ರೆಸಿಡೆನ್ಸಿ. ಈ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಕುತ್ಕೊಳ್ಳಿಕ್ಕೋಸ್ಕರ ಅವರಿಗೆ ಇದು ಉಪ್ಪು ಸ್ಟೋರೇಜ್ ಮಾಡ್ಲಿಕ್ಕೆ ಸಾಲ್ಟ್. ಇದು ಹೋಗ್ಬೋದಲ್ಲ, ಉಪ್ಪು ಸ್ಟೋರೇಜ್ ಮಾಡ್ತಾರೆ ಸರ್ ಇಲ್ಲಿ. ಇದು ಮರದ್ದೇನೆ. ನಮ್ಗೆ ಒಂದು 5-6 ತಿಂಗಳು ಉಪ್ಪು ಸಿಗ್ತಿರ್ಲಿಲ್ಲ ಮಳೆಗಾಲದಲ್ಲಿ. ಯಾಕಂದ್ರೆ ಅದು ಅವಾಗ ರೋಡಿನ ವ್ಯವಸ್ಥೆ ಯಾವುದಿಲ್ಲ, ದೋಣಿ ಮೂಲಕವೇ ಎಲ್ಲ ಆಗ್ಬೇಕಾಗಿದ್ದು. ಹಾಗಾಗಿ ಉಪ್ಪೊಂದು ದೊಡ್ಡ ಇದರಲ್ಲಿ ಸ್ಟೋರ್ ಮಾಡ್ತಾರೆ. ಇದು ಪಿಂಗಾಣಿ ಪಾತ್ರೆಗಳು ಎಣ್ಣೆ ಸ್ಟೋರೇಜ್. ಇಷ್ಟು ದೊಡ್ಡ ಪಿಂಗಾಣಿ ಪಾತ್ರೆ ಇದೆ. ಇದು ಅವರ ತೂಕ ಕಲ್ಲು ಪೌಂಡ್ ಲೆಕ್ಕದಲ್ಲಿ ಉಂಟು. ಪೌಂಡ್ ಲೆಕ್ಕ. ಅದೇ ಈಗ ಬಟ್ಟುಗಳು ಏನ್ ಬಂದಿದೆ ಆ ತರದ್ದು ಲೆಕ್ಕ, ತೂಕದ ಲೆಕ್ಕ. ಒಳಗೆ ಕಿಚನ್ ಎಲ್ಲ. ಇದು ಬಾಲ್ಕನಿಗೆ ಹೋಗೋ ಜಾಗ, ಮೇಲೆ ಹೋಗೋದು. ಅದಕ್ಕೂ ಬಾಗ್ಲಿದೆ. ಇದು ಅಡಿಗೆ ಮನೆ. ಅಡಿಗೆ ಮನೆ ಮೇಲೆ ನೋಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಅವರ ಅಡಿಗೆ ಮನೆ ಇದು. ಅಡಿಗೆ ಮನೆ ಯಾವ ತರ ಇತ್ತು ಅಂತ, ಯಾವ ತರ ಇದೆ ಅಂತ, ಎಷ್ಟು ನೀಟಾಗಿದೆ ಅಂತಂದ್ರೆ ನೋಡಿ. ಅವರು ಒಲೆಗಳು, ಅವ್ರು ಮಾಡ್ತಿದ್ದಂತಹ ಜಾಗಗಳು, ಉಪಯೋಗಿಸಿದಂತಹ ವಸ್ತುಗಳು ಎಲ್ಲನೂ ಸಹ ಇದೆ. ಯಾವುದೂ ಇವಾಗ ನಾವು ಬಂತು ಅಂತ ಹೇಳ್ತೀವಿ, ಆದ್ರೆ ಇವಾಗ ಯಾವುದು ಬಂದಿಲ್ಲ. ಎಲ್ಲ ನಮ್ಗೆ ಹಿರಿಯರು ಏನಿದೆ ತಲೆಮಾರುಗಳ ನಂತರನೇ ಅವರು ನಮ್ಗೆ ಬಿಟ್ಟು ಹೋಗಿರುವಂತದ್ದೆಲ್ಲ. ಆದ್ರೆ ಈಗ ಅದನ್ನ ಸ್ವಲ್ಪ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನಿಲ್ಲ ನೋಡಿ. ಇದು ಪೂಜೆ ಮಾಡುವಂತ ಟೇಬಲ್ಲು,
ನೋಡಿ ಇದೆಲ್ಲ ಇದೆ ನೋಡಿ. ಹಾಗೆ ತೊಟ್ಟಿ ಮನೆ ಅಂತಂದ್ರೆ ವಿಶೇಷವಾಗಿ ನೋಡಿ, ತೊಟ್ಟಿ ಮನೆ ಹೇಗಿತ್ತು ಅಂತ ಸ್ನೇಹಿತರೆ. ಮತ್ತೆ ಮಧ್ಯದಲ್ಲಿ ತುಳಸಿಯ ಗಿಡ, ಎಷ್ಟು ಚೆನ್ನಾಗಿದೆ ಅಲ್ಲ ಮನೆ ಇದು. ತಾಳಿ ಬಂಡದ ಮರದ ಬುಡ. ಇದು ಸರ್ ಇದು ಓ, ತಾಳೆ ಮರದ ಬುಡ. ತಾಳೆ ಮರದ ಬುಡ. ಬುಡ ಇದ್ರಲ್ಲೂ ಉಪ್ಪು ಹಾಕಿಡ್ತಾ ಇದ್ರು. ಯಾಕೆ ಸರ್ ಅದ್ರಲ್ಲಿ ಹಾಕ್ತಿದ್ರು ಆ ಮರದ್ದು? ಅಂದ್ರೆ ಇದ್ರಲ್ಲಿ ಹಾಕಿದ್ರೆ ಅದು ರಿಯಾಕ್ಷನ್ ಆಗೋದಿಲ್ಲ. ರಿಯಾಕ್ಷನ್ ಆಗ್ತಾ ಇರ್ಲಿಲ್ಲ ಅಂತ. ಕಬ್ಬಿಣದಲ್ಲಿ ಹಾಕಿದ್ರೆ ಅದು ರಿಯಾಕ್ಷನ್ ಆಗೋದು. ಮರದ್ದು ನೋಡಿ ಯಾವ ತರ ಕಟ್ ಮಾಡಿದ್ದಾರೆ. ದೋಣಿ, ಇವು ದೋಣಿಗಳು. ಶಿಪ್ಪಲ್ಲಿ ಬಂದ ವಸ್ತುಗಳನ್ನು ದೋಣಿ ಮೂಲಕ ತಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು. ಅಂದ್ರೆ ಡೈರೆಕ್ಟ್ ಶಿಪ್ ಎಲ್ಲ ಬರ್ತಿರ್ಲಿಲ್ಲ. ಇದು ಕಾನ್ಸೆಪ್ಟ್ ಅದೇ ಕಾಂತಾರ ಮೂವಿಲ್ ಬಂದಿದೆಯಲ್ಲ ಈಗ, ಮಾರಾಟ ಕೇಂದ್ರಕ್ಕೆಲ್ಲ ಹೋಗ್ತಾರ ಅವರು ಮಾರಕ್ಕೆಲ್ಲ ಹೋಗ್ತಾರಲ್ಲ, ಅದು ಅದೇ ತರ. ಅದೇ ಸಿಸ್ಟಮ್. ಯಾವ ಮನೆ ಸರ್ ಇದು? ವೀರಶೈವ ಜಂಗಮಠ. ವೀರಶೈವ ಜಂಗಮಠ, ಉತ್ತಮಗಳು, ಮೂಡುಬಿದ್ರೆ. ಇಲ್ಲಿ 3 ಮಠದ ಮರಗಳನ್ನು ಸೇರಿಸಿ ಇಲ್ಲಿ ಒಂದು ಮಾಡಿದ್ದಾರೆ. ಜಂಗಮಠ ಹೇಳಿದ್ರೆ ಗೊತ್ತುಂಟಲ್ಲ, ಒಂದು ಕಡೆಗೆ ಹೋಗುವವರನ್ನು ಜಂಗುಮರು ಅಂತ ಹೇಳ್ಬೋದು. ಹೌದು. ಇದು ಕ್ರಿಯೇಟ್ ಮಾಡಿರುವಂತದ್ದು. ಇದು ಒರಿಜಿನಲ್ ನೋಡಿ, ಒಂದೇ ಮರದ ಕಂಬ. ಮತ್ತೆ ಇದು ಸಹ ಒಂದೇ ಮರ, ಒಂದೇ ಮರ ಅಲ್ಲ ಸರ್ ಇದು? ಒಳಗೆ ಕೊರೆದು ಸ್ಟೋರೇಜ್ ಮೇಲೆ ಕುತ್ಕೊಳ್ಳುವಂತದ್ದು. ಇದು ಪಾದ ಪೂಜೆ ಮಾಡುವಂತ ಜಾಗ. ಅದು ಉಪ್ಪು ಸ್ಟೋರೇಜ್ ಮಾಡಕ್ಕೆ ಮರದ್ದು. ಇದು ಅವಲಕ್ಕಿ ಮರಿಗೆಗಳು. ಈ ಕಂಬದ ತುದಿಯಲ್ಲಿ ಗೋಲ್ ಕಟ್ತದಲ್ಲ, ರುದ್ರಾಕ್ಷಿ ಮಾಲೆ ಕೆತ್ತನೆ. ಇದು ಒರಿಜಿನಲ್ ಮರನೇ. ಒಂದೇ ಮರದ ಕಂಬ. ಒಳಗೆ ಶಿವನ ಮಂದಿರ. ಇದು ಉದ್ಧರಣಿ ಚಿತ್ರ ಅಂತ ಹೇಳಿ ಶಿವನ ಮಂಡಲಗಳು ಅಂತ ಹೇಳ್ತವೆ. ನಮ್ಗೆ ಯಂತ್ರ ತಂತ್ರ ಬಂದದ್ದು ಇದರಿಂದಲೇ. ಇದನ್ನು 100 ಬಾರಿ ಪಠಣ ಮಾಡಿದ್ರೆ ಅದು ಯಂತ್ರವಾಗಿ ಪರಿಣಮಿಸ್ತದೆ, ಉಲ್ಟಾ ಪಠಣ ಮಾಡ್ಕೊಂಡು ಹೋದ್ರೆ ತಂತ್ರವಾಗಿ ಪರಿಗಣಿಸ್ತದೆ. ನಿಮ್ಗೆ ಜಾತಕ ಬಲ ಇದೆಲ್ಲ ಬಂದದ್ದು ಇದರಿಂದಲೇ. ಎನರ್ಜಿ ಎಷ್ಟು ಅಂತ ಹೇಳಿದ್ರೆ, ಇದನ್ನು ಕಂಪ್ಲೀಟ್ ಪಠಣ ಮಾಡಿದ್ರೆ ಮನುಷ್ಯನ ತಲೆ ಹೊಡೆದು ಹೋಗ್ಬೋದು, ಅಷ್ಟು ಎನರ್ಜಿಗಳು ಉಂಟು. ಇದನ್ನು ಸಾಧಾರಣ ಮಟ್ಟದಲ್ಲಿ ಪಠಣ ಮಾಡಿದಂತವ್ರು ಇದ್ರೆ ಅದು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಮಾತ್ರ. ಅವ್ರು ಸಹ ಕಂಪ್ಲೀಟ್ ಮಾಡ್ಲಿಲ್ಲ, ಎಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಗಂಟ ಹೋದ್ರು. ಇದರ ಮೂಲ ಸಂಸ್ಕೃತ ಇಲ್ಲಿ ಹಳೆಗನ್ನಡದಲ್ಲಿ ಅನುವಾದ ಮಾಡಿ ಹಾಕಿದ್ದಾರೆ. ಹಾಲಿನ ಅಭಿಷೇಕ, ಮದ್ದಿನ ಅಭಿಷೇಕ, ತುಪ್ಪದ ಅಭಿಷೇಕ. ಯಾಕಂತ ಹೇಳಿದ್ರೆ ಆ ಕಲ್ಲಿನ ಆಯುಷ್ಯ ಜಾಸ್ತಿ ಆಗ್ಲಿಕ್ಕೋಸ್ಕರ. ಇಲ್ಲದಿದ್ರೆ ಕಲ್ಲುಗಳು ಡಿಸ್ಪೋಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಇದು ಗರ್ಭಗುಡಿ. ಇಲ್ಲಿ ನಾವು ಗರ್ಭಗುಡಿ ಮಾಡಲಿಲ್ಲ, ಗರ್ಭಗುಡಿದ ಐಟಮ್ ಎಲ್ಲ ಅಲ್ಲಿ ಇಟ್ಟಿದ್ದೇವೆ. ಸಣ್ಣ ನಂದಿಯ ಕೆತ್ತನೆ ಮಾಡಿದ್ದಾರೆ ನೋಡಿ, ಇಷ್ಟು ಸಣ್ಣದಾದ್ರು ಕಿವಿ ಎಲ್ಲ ಇದೆ, ಎಲ್ಲವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ. ಇಲ್ಲಿ ದನದ ಮುಖಗಳು, ಹಾವಿನ ಎಡೆಗಳು. ಎಷ್ಟು ಟೈಮ್ ತಗೊಂಡಿರ್ಬೇಕು ಸರ್ ಇದಕ್ಕೆ ಮಾಡಕ್ಕೆ, ಆಮೇಲೆ ಎಷ್ಟು ಪೇಷನ್ಸ್ ಬೇಕು ಅವ್ರಿಗೆ. ಇವೆಲ್ಲ ದೇವ್ರ ಮನೆ ಅಂತಂದ್ರೆ ಹಂಗಿದೆ. ಈ ಕೂದಲೆಲ್ಲ ಸಿಂಗಲ್. ಇದು ಪೇಂಟಿಂಗ್ ಹೊಡೆದಲ್ಲ, ಈಗ ಸಿಂಗಲ್ಲೇ ಮಾಡಿದ್ದಾರೆ. ಸಿಂಗಲ್. ಅವರ ಕೈಯೆಲ್ಲ ಎಷ್ಟು ಶಾರ್ಪ್ ಇದೆ. ಇದು ದೇವ್ರ ಮನೆ, ಇದು ದೇವ್ರ ಸಾಮಾನುಗಳು. ನಾವು ಗರ್ಭಗುಡಿ ಮಾಡ್ಲಿಲ್ಲ, ಅದ್ರ ಐಟಮ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಕಾಲಭೈರವ. ಅವಾಗ ಪೂಜೆ ಮಾಡ್ತಾ ಇರುವಂತಹ ಇದೆಲ್ಲ. ಸರ್ ಈ ಕಡೆದು ನೈವೇದ್ಯ ಮಾಡ್ಲಿಕ್ಕೆ ಇರುವಂತದ್ದು. ಎಲ್ಲ ಆಗಿನ ಕಾಲದಲ್ಲಿ ಏನಿತ್ತೋ ಅದನ್ನೇ ಈಗ್ಲೂ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಸರಬ ನೋಡಿ, ವೇದಗಳಲ್ಲಿ ಪ್ರಾಣಿಯ ಉಲ್ಲೇಖ ಉಂಟು. 5 ಪ್ರಾಣಿ ದೇಹದ ಭಾಗಗಳು. ಇದು ಎಕ್ಕದ ಹೂ, ಸರಪಳಿ. ನೋಡಿ, ಏಕಾದು ಸರಪಳಿ ತರನೇ ಹೆಂಗೆ ಕೆತ್ತಿದಾರದ. ಸರ್ ಇದೇನಿ ಸರ್ ಇದು ಹಾಕಿರೋದು? ಜಾಗಟೆ ಬಡಿಯುವಂತದ್ದು. ಈ ತರ ಇತ್ತ ಅದು? ಕಿಟಕಿಗಳೇ ಒಂದೊಂದು ಡಿಸೈನ್ ಮಾಡಿದ್ದಾರೆ ಸರ್ ಅಲ್ಲಿ. ಇಲ್ಲಿ ನಿಮ್ಗೆ ಸ್ವಲ್ಪ ಗಾಳಿ ಪಾಸ್ ಆಗ್ತದೆ ನೋಡಿ ಇಲ್ಲಿ ನಿಂತಾಗ. ಅದು ವೆಂಟಿಲೇಷನ್.
ಅಲ್ಲಿಂದ ಇದು ಬಂದ ಗಾಳಿ ventilation ಗಾಳಿ. ಇಲ್ಲಿಂದಾಗಿ ಹೊರಗೆ ಹೋಗುವಂತದ್ದು ಆ ಕ್ರಾಸ್ ವೆಂಟಿಲೇಷನ್. ವೆಂಟಿಲೇಷನ್ ಸಿಸ್ಟಮ್ ಆಗ್ಲೇ ಬಂದಿತ್ತು ವೆಂಟಿಲೇಷನ್. ಈಗ ನಾವು ವೆಂಟಿಲೇಷನ್ ಇರ್ಬೇಕು ಅಂತೀವಿ, ವೆಂಟಿಲೇಷನ್ ಎಲ್ಲ ಆಗ್ಲೇ ಬಂದಿತ್ತು. ಹಾ, ಹಾ. ನೋಡಿ ಎಷ್ಟು ವಿನ್ಯಾಸವಾಗಿ ಮಾಡಿದ್ದಾರೆ ಇದು ಮನೆನ. ಸರ್ ಈ ಈ ಡೋರ್ ಏನ್ ಸರ್ ಇದು? ಅಂದ್ರೆ ಇದು ಇದು ಸರ್ ಮೈನ್ ಡೋರ್. ನಾವು ಹಾ. ಇದಕ್ಕೆ ಹಾ, ಜನ ಇದಕ್ಕೋಸ್ಕರ ನಾವು ಆಚೆ ಈಚೆ ಇಟ್ಟಿದ್ದೇವೆ. ಆಚೆ ಇಟ್ಟಿರೋದು. ಇದು ಮೈನ್ ಡೋರ್. ಇದು ಹೋಗುವಂತ ಮೈನ್ ಡೋರ್. ಮೈನ್ ಡೋರ್ ಇದು. ಹ್ಮ್ ಇಲ್ಲಿ ನಾಗರ ಕೆತ್ತನೆಲ್ಲ ಎಷ್ಟು ಚಂದ. ಅದೇ ಸರ್ ಮೇಲ್ಗಡೆದು. ಹೌದು. ಈ ಡೋರ್ ಹೇಳುತ್ತೆ ಸರ್ ಎಷ್ಟು ಕೆಲಸ ಹಾ, ಮಾಡಿದ್ದಾರೆ ಅವರೆಲ್ಲ, ಹೇಗಿದ್ರು ಹೇಗಿರ್ಬೋದು. ಅಂತ, ಅದು ಹೇಗಿರ್ಬೋದು ಅಂತ ನಾವು ಊಹಿಸ್ಕೊಳಕ್ಕೂ ಆಗಲ್ಲ ಬಿಡಿ. ಅದು ಊಹಿಸ್ಕೊಳ್ಳೋಕ್ಕಾಗಲ್ಲ. ಆಗೋದಿಲ್ಲ, ಅದೆಲ್ಲ ಕಲ್ಪನೆನೂ ಮಾಡಕ್ಕಾಗಲ್ಲ ನಾವು ಈ ತರ ಇದ್ರು ಅಂತ. ಗೊತ್ತಾಯ್ತು? ಕಟ್ಟೆ ಪೂಜೆಗೆ ತಗೊಂಡು ಹೋಗ್ತಾ ಇದ್ರು. ಒಂದು ಇದರಲ್ಲಿ ಊರಲ್ಲಿ ಒಂದೊಂದು ಕಟ್ಟೆ, ಅಶ್ವತ್ಥ ಕಟ್ಟೆ ಇರ್ತದೆ. ಅಶ್ವತ್ಥ ಕಟ್ಟೆ. ಅಲ್ಲಿ ಹಾ. ಪೂಜೆ ಮಾಡಿ ಅದನ್ನು ತಗೊಂಡು ಹೋಗುವಂತ. ಇದನ್ನ ಇಲ್ಲೂ ತುಂಬಾ ಇದೆ ಈ ಕಡೆ ಇದೆ. ಅದು ಪಲ್ಲಕ್ಕಿ. ಇದು ಪಲ್ಲಕ್ಕಿನೇ. ಹಾ. ಎಲ್ಲ ಇದ್ರಲ್ಲೂ ಪಲ್ಲಕ್ಕಿ ಇದ್ದೇ ಇರುತ್ತೆ. ಇದು ತುಲಾಭಾರ. ತುಲಾಭಾರ. ಯಾವ್ದು ಸರ್ ಇದು? ಸಿಮಂತೂರ್. ಇದು ಸಿಮಂತೂರ್ದು. ಸಿಮಂತೂರ್ ಅಂತ ಹೇಳಿದ್ರೆ ನಿಮ್ಗೆ ಸುರತ್ಕಲ್ ಮತ್ತೆ ಮುಲ್ಕಿ ಮಧ್ಯದಲ್ಲಿ ಬರ್ತದೆ. ಮುಲ್ಕಿ ಮಧ್ಯ. ಸ್ವಾಮೀಜಿ ವಿಶ್ರಾಂತ ಕೋಣೆ, ಶಿವಮೊಗ್ಗ ಹೊಸನಗರ. ಹೊಸನಗರ ವಿದ್ಯಾಮಂದಿರ. ಇಲ್ಲಿ ನಿಮ್ಗೆ ಕೇರಳ ಶೈಲಿಯಲ್ಲಿ ರೂಫ್ ಕಾಣ್ಬೋದು ನೋಡಿ. ಹೌದೌದು, Step by step. ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತದೆ. ಇದು ಕುಂಜೂರು ಚೌಕಿ ಮನೆ ಅಂತ ಹೇಳಿ. ಕುಂಜೂರು ಅಂತ ಹೇಳಿ ನಮ್ದು ಪಲಿಮಾರ್ ಹತ್ರ ಬರ್ತದೆ. ಇವರು ಕೇರಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದವರು. ಹಾಗಾಗಿ ಕೇರಳದ ಕಾರ್ಪೆಂಟರ್ ಕರೆಸಿ ಉಡುಪಿಯಲ್ಲಿ ಮನೆ ಕಟ್ಟಿದ್ದು. ಮನೆಯೆಲ್ಲ ಕೇರಳ ಶೈಲಿ, ಆದ್ರೆ ಇದ್ದದ್ದು ಉಡುಪಿಯಲ್ಲಿ. ಹಾ. ಅಂದ್ರೆ ಸರ್ ಏನು ಇಲ್ಲಿಗೆ ಬಂದ್ರೆ ಎಲ್ಲಾ ಭಾಗದ್ದು ಒಂದೇ ತಾವು ಎಲ್ಲಾ ಊರನ್ನು ನೋಡಬಹುದು. ಇದು ಕುಂಡಲಿನಿ ಯೋಗ ಅಂತ ಹೇಳಿ ಕುಂಡಲಿನಿ ಯೋಗ. ಯೋಗದಲ್ಲಿ ಬರ್ತದೆ. ಹಾ. ಇದು ಮನುಷ್ಯನ ತಲೆಯ ಭಾಗ, ಕುತ್ತಿಗೆ, ಹಾ. ಸ್ಪೈನಲ್ ಕಾರ್ಡ್ಗಳು. ಹಾ. ಇದರಲ್ಲಿ 7 ಚಕ್ರಗಳು, 2, 4, 6 ತಲೆಯ ಭಾಗ 7. ತಲೆಯ ಭಾಗ. ಇದು ಮೂಲಾಧಾರ. ಮೂಲಾಧಾರ. ಇಲ್ಲಿಂದ ಹೊರಟ ನರಗಳು ತಲೆಯ ಭಾಗಕ್ಕೆ ಹೋಗುವಾಗ ಅದು 1000 ನರವಾಗಿ ಮಾರ್ಪಾಡಾಗ್ತದೆ. ಅಂದ್ರೆ ಇದು ಮನೆಗೇನು ತೊಂದರೆ ಆಗದೆ ಹಾಗೆ ಇರುವಂತ ವಸ್ತು. ಈಗ ಒಳಗೆ ಬರ್ಬೋದು. ಅದ್ಭುತವಾಗಿದೆ ಸರ್ ಇದು. ಇದಕ್ಕೆ ನಾವು ಚೌಕಿ ಮನೆ ಅಂತ ಹೇಳುವಂತದ್ದು. ಕನ್ನಡದಲ್ಲಿ ಚೌಕಿ ಮನೆ, ತೊಟ್ಟಿ ಮನೆ ಸಹ. ತೊಟ್ಟಿ ಮನೆ. ಇಂಗ್ಲಿಷ್ ಅಲ್ಲಿ ಕೋರ್ಟ್ಯಾರ್ಡ್. ಕೇರಳ ಭಾಷೆಯಲ್ಲಿ ಇದಕ್ಕೆ 4 ಕಟ್ಟ ಅಂತ ಹೇಳುವಂತದ್ದು. 4 ಕಟ್ಟ. ಇದು ಬನಾನಾ ಲೀಫ್ ಪ್ಯಾಟರ್ನ್, ಬಾಳೆ ಎಲೆ ಡಿಸೈನ್. ಬಾಳೆ ಎಲೆ ಡಿಸೈನ್. ಇದು ನ್ಯಾಚುರಲ್. ಇದಕ್ಕೆ ದನದ ಸಗಣಿ, ಇಲೆ ರಸ, ಶೇಡಿಕಲ್ಲು, ಮಸಿ, ಸುಣ್ಣ ಮತ್ತೆ ರೆಡ್ ಆಕ್ಸೈಡ್ ಇದನ್ನು ಉಪಯೋಗಿಸಿ ಮಾಡಿಸಿದಂತ. ಮುಟ್ಟಿ ನೋಡಿಬೇಕಂತ ತಂಪು ಎಷ್ಟು ಉಂಟು ನೋಡಿ. ಹೌದು, ಕೋಲ್ಡ್ ಇದೆ. ಇಲ್ಲಿ 2 ಕಿಚನ್ ಉಂಟು. ಕಿಚನ್ ಇದ. ಒಂದು ಮಾಮೂಲಿ ಕಿಚನ್ ಅಡಿಗೆ ಮಾಡ್ಲಿಕ್ಕೋಸ್ಕರ. ಇದು ಡೈನಿಂಗ್. ಡೈನಿಂಗ್. ಬಟ್ಲು ಮೇಲೆ ಇಟ್ಟು ಮನೆ ಇಟ್ಟು ಊಟ ಮಾಡುವಂತದ್ದು. ಹೌದೌದು. ಇದಕ್ಕೆ ಅಡ್ಡಣಿಗೆ ಅಂತ ಹೇಳ್ತೇವೆ. ಸಿಸ್ಟಮ್ ಅಲ್ಲಿ ನಾವು ಹೀಗೆ ಊಟ ಮಾಡ್ಬೇಕಂತ ಉಂಟು. ಹೌದು. ಮತ್ತೆ ಅನ್ನದ ಬಟ್ಲಿಗೆ ಕಾಲ್ ತಾಗಬಾರದು ಅಂತ. ಮತ್ತೆ ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ಲಿಕ್ಕೆ ಇಲ್ಲಿ ಸಪರೇಟ್ ಕಿಚನ್ ಅಂದ್ರೆ ಮಾಡಿ ಒಂದು ಬಟ್ಲು ಕೋಣೆಯಲ್ಲಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿ ನೈವೇದ್ಯ ಮಾಡಿ ಇಲ್ಲಿಂದಲೇ ದೇವರಿಗೆ ಕೊಡ್ಲಿಕ್ಕೆ. ಇಲ್ಲಿಂದಾನೇ ದೇವರು ಕೊಡ್ತಾ ಇದ್ದು. ಇಲ್ಲಿಂದ ನೋಡಿ, ಈ ಭಾಗದಿಂದ. ಈ ಭಾಗದಿಂದ ಅಂದ್ರೆ ಅವರು ಮುಂದೆ ಬಂದ್ರೆ ಇಲ್ಲಿ ನೆರಳು ಬೀಳ್ತದೆ ಅಂತ ಹೇಳಿ ಅಷ್ಟು ಮಾಡಿ. ಇದು ಅಡಿಗೆ ಕೋಣೆ. ಇದು ಬಚ್ಚಲು ಕೋಣೆ. ಇದು ಬಚ್ಚಲು ಮನೆ. ಎಲ್ಲಾ ಸೌಲಭ್ಯನೂ ಇತ್ತು ಇಲ್ಲಿ. ಅಂದ್ರೆ ಇವರು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಹೊಳೆಯಲ್ಲಿ ಒಂದು ಕೊಡಪ ನೀರು ತಂದು ಇಲ್ಲಿ ತಲೆಗೆ ಹಾಕೊಳ್ಳೋದು, ಒದ್ದೆ ಬಟ್ಟೆ ಮಾಡ್ಲಿಕ್ಕೋಸ್ಕರ. ಮತ್ತೆ ನೈವೇದ್ಯ ಮಾಡೋದು, ಅಲ್ಲಿಂದ ದೇವರಿಗೆ ಕೊಡೋದು. ಇದು ದೇವರ ಕೋಣೆ. ಇಲ್ಲಿ ಐಟಮ್ ಎಲ್ಲ ಕೇಳಿದೆ, ಸಾಣದ ಪ್ರಭಾವಳಿ ಎಲ್ಲ ಕೇಳಿದೆ. ನೈವೇದ್ಯನ ಅಲ್ಲಿ ತಗೊಬಂದು ಕೊಡ್ತಿದ್ರು. ಅಲ್ಲಿ ತಗೊಬಂದಿ. ಇದು ಬಾಗ್ಲು ಓಪನ್ ಇರ್ತಿದ್ದ ಅದು ನೈವೇದ್ಯ ಕೊಡ್ಬೇಕಾದ್ರೆ. ಯಾಕೆ ಅಲ್ಲಿ ಕೊಡ್ತಾ ಇದ್ರು ಅಂತ ಅಂದ್ರೆ ಪೂಜೆ ಮಾಡುವಾಗ ನೈವೇದ್ಯ ಕೊಡುವಂತದ್ದು. ಇಲ್ಲಿ ಬರ್ತಿರ್ಲಿಲ್ಲ, ಅಲ್ಲೇನೆ ಅಡಿಗೆ ಮನೆಯಿಂದಾನೆ ಹಂಗೆ ಕೊಟ್ಬಿಡೋದು. ಬಂದ್ರೆ ಮಡಿಯ ಅಶುದ್ಧ ಆಗತ್ತೆ ಅಂತ ನೈವೇದ್ಯ ಅಲ್ಲಿಂದಲೇ ಕೊಟ್ಟು ಅವನು ಅಲ್ಲಿಂದ ಬರ್ಬೇಕು. ಅಷ್ಟು ಮಾಡಿ. ಕರೆಕ್ಟ್. ಮತ್ತೆ ಆವಾಗ ನಮ್ಮ ಹತ್ರ ಫರ್ನಿಚರ್ ಇರ್ಲಿಲ್ಲ, ದಂಡೆಯಲ್ಲೇ ಕುತ್ಕೊಳ್ಳುವಂತದ್ದು. ಅದಕ್ಕೋಸ್ಕರ ವಿಂಡೋ ಲೆವೆಲ್ ಅಷ್ಟು ಡೌನ್.
ಓ ಅಷ್ಟು ಕೆಳಗಡೆ ಕಿಟಕಿಗಳು ಮಾಡಿರೋದು. ಮೈಗೆ ಗಾಳಿ ಬೀಸ್ಬೇಕು. ಗಾಳಿ ಬೀಸ್ಬೇಕಾಯ್ತಲ್ಲ. ಹೌದು, ಇಲ್ಲಿ ಹಿಂಗೆ ಕೂತ್ಕೊಂಡ್ರೆ ಆ ಕಡೆಯಿಂದ ಗಾಳಿ ಬರುತ್ತೆ ಚೆನ್ನಾಗಿ ಅಂತ. ಮತ್ತೆ ಈ ಮನೆಯಲ್ಲಿ 62 ಜನ ಮೆಂಬರ್, ಹ್ಮ್. ಅದರಲ್ಲಿ 17 ಜನ ಗಂಡ ಹೆಂಡತಿ, ಗಂಡ- ಜನ ವಾಸ ಮಾಡ್ತಿದ್ರು. ಓಹೋ. ಹಾಗಾಗಿ ಬಾಣಂತಿ ಕೋಣೆ ಇದು ಸಪರೇಟ್ ಉಂಟು. ಹಾ ಹಾ ಹಾ. ಇದು ಬಾಣಂತಿ ಕೋಣೆ. ಬಾಣಂತಿ ಕೋಣೆ ಇದು. ಇಲ್ಲಿ 6 ತಿಂಗಳಿಗೊಮ್ಮೆ ಡೆಲಿವರಿ ಆಗ್ತಿತ್ತು. ಹಾ 6 ತಿಂಗಳ ನಂತರ ಮಗು ಅಲ್ಲಿಗೆ ಶಿಫ್ಟ್ ಆಗ್ತಿತ್ತು. ಅಲ್ಲೊಂದು ಉಂಟು ನೋಡಿ ಹೊರಗಡೆ. ಓಕೆ. ಓ ಬಾಣಂತಿ ಕೊಠಡಿ. ಹ್ಮ್. ಇಲ್ಲಿ 6 ತಿಂಗಳಿಗೊಮ್ಮೆ ಡೆಲಿವರಿ ಆಗ್ತಿತ್ತು. 6 ತಿಂಗಳ ನಂತರ ಮಗು ಅಲ್ಲಿಗೆ ಶಿಫ್ಟ್ ಆಗ್ತದೆ. ಮತ್ತೊಬ್ರು ಗರ್ಭಿಣಿ ಇಲ್ಲಿಗೆ ಬರ್ತಾರೆ. ಅಂದ್ರೆ ಒಂದು ಸರ್ಕಲ್. 6 ತಿಂಗಳಿಗೆ ಡೆಲಿವರಿ ಆಗ್ತಿತ್ತ? ಅಂದ್ರೆ 6 ತಿಂಗಳಿಗೊಮ್ಮೆ ಒಮ್ಮೆ. ಜನ ಎಷ್ಟು 17 ಕಪಲ್ಸ್ ಇತ್ತು. ಓ ಅದ್ರಲ್ಲಿ 6 ತಿಂಗಳಿಗೆ ಚೇಂಜ್ ಆಗ್ತಾ ಇರೋರು ಹೋಗ್ತಾ ಇದ್ರು. ಕರೆಕ್ಟ್. ಇದು ಬಾಲ್ಕನಿಗೆ ಮೇಲಕ್ಕೆ ಹೋಗುತ್ತಾ? ಮೇಲೆ ಹೋಗ್ಬೋದು ಅದು. ನೋಡಿ ಆಗ್ಲೇ ಬಾಲ್ಕನಿ ಎಲ್ಲ ಮಾಡಿದ್ದಾರೆ. ಬಾಲ್ಕನಿ ಮನೆ ಈಗ ಮಾಡ್ತಾರೆ. ಬಾಲ್ಕನಿ ಸುಮಾರು ವರ್ಷಗಳ ಹಿಂದೆನೆ ಇದೆ. ಇದು ಬಾಲ್ಕನಿ ಮನೆ. ಹ್ಮ್. ಇದು ಚೆನ್ನಾಗಿ ಕಾಣಿಸ್ತದೆ ಸರ್, ಸೂಪರ್ ಆಗಿ. ವಿಂಡೋಗಳಿಗೆ ಇಲ್ಲಿ ಶಟರ್ ಇಲ್ಲ ನೋಡಿ. ಸೆಟರ್ ಆದ್ರೆ ಯಾವ್ದಿಲ್ಲ. ಇದನ್ನು ಒಂದು ಕ್ಲಿಕ್ ಅಲ್ಲಿ ಬಂದ್ ಮಾಡ್ಬೋದು, ಒಂದು ಕ್ಲಿಕ್ ಅಲ್ಲಿ ಓಪನ್ ಮಾಡ್ಬೋದು. ಹೌದಾ? ದೂಡಿದ್ರೆ ಬಂದ್ ಆಗ್ತದೆ, ಹೇಳಿದ್ರೆ ಓಪನ್ ಆಗುತ್ತೆ. ಈಗ ನಾವು ಸ್ಕ್ರೂ ಹಾಕಿದ್ದೇವೆ ಎಲ್ಲ. ಓಕೆ. ಮತ್ತೆ ಈ ಹೋಲುಗಳು ಸಣ್ಣದಿರ್ಲಿಕ್ಕೆ ಹೋಗಿ ನಿಮ್ಗೆ ತಪ್ಪು ಗಾಳಿ ಮಾತ್ರ ಬೀಸ್ತದೆ, ಬಿಸಿಲು ಕಟ್ಟಾಗ್ತದೆ. ಬಿಸಿ ಕಟ್ ಆಗುತ್ತೆ. ಈ ಗಾಳಿ ಬರ್ಲಿಕ್ಕೆ ಕಾರಣ ಇದು. ಇದು ಇದ್ರ ಮಾಡಿದ ಶೇಪ್ ಉಂಟಲ್ಲ, ಶೇಪ್. ಈಗ ಪನಲ್ನಾಗ ಉಂಟು. ಹಾಗಾಗಿ ಇಲ್ಲಿಂದ ಒಳಗೆ ಗಾಳಿ ಬರುವುದಿಲ್ಲ. ಈ ಗಾಳಿಯನ್ನು ಇದು ಪಂಪ್ ಮಾಡಿ ಕೊಡ್ತದೆ, ಪಂಪ್ ಮಾಡಿ ಕೊಡುತ್ತೆ. ಸಿಸ್ಟಮ್ಗಳು. ಹಾಗಾಗಿ ಈ ಮನೆಗಳು ಇಷ್ಟು ತಂಪು. ಆವಾಗಿನ ಇಂಜಿನಿಯರ್ಗಳು ಯಾವ ತರ ಇದ್ರು ಸರ್? ಮತ್ತೆ ನೋಡಿ ಇಷ್ಟೊಂದು ಯೋಚನೆ ಮಾಡಿದಾರಲ್ಲ, ಹಾ, ಈ ತರ ಇರ್ಬೇಕು, ಈ ತರ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಇದು ಸ್ಟಡಿ ರೂಮ್ ನೋಡಿ. ಏನ್ ಸರ್ ಸರಿ ಅಂದ್ರೆ? ಕುತ್ಕೊಳ್ಳಿ. ಓ ಕುತ್ಕೊಳ್ಳೋದಾ? ಎಷ್ಟು ತಂಪು. ತಂಪಾಗಿರುತ್ತೆ ಇಲ್ಲಿ ಅಂತ. ಇದು ಒನ್ ವೇ ಗ್ರಿಲ್ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಕ್ಲೀನ್ ಕಾಣ್ತದೆ. ಕಾಣಿಸ್ತದೆ. ಅದೇ ಹೊರಗಿಂದ ಹೋಗಿ ನೋಡಿದ್ರೆ ಏನು ಕಾಣುದಿಲ್ಲ. ಏನು ಕಾಣೋದಿಲ್ಲ. ಮತ್ತೆ ವೆಂಟಿಲೇಷನ್ ಗೋಸ್ಕರ ಮತ್ತೆ ಬ್ಯಾಕ್ ಬೋನ್ ಗೆ ಸಪೋರ್ಟ್ ಆಗಿ ಇಲ್ಲಿ ಕುತ್ಕೊಂಡು ನೋಡಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಬಹುದು. ಹೌದು, ಹಿಂದ್ಗಡೆ ಹಿಂಗೆ furniture ಸಹ ನಿಮ್ಗೆ ಕುತ್ಕೊಂಡ್ರೆ ಆರಾಮಾಗಿ. ತಿರುಗಿ ಕುತ್ಕೊಳ್ಳಿ. ಈಗಿನ ಫರ್ನಿಚರ್ ಸಹ ಹೌದು. ಎರಿಗೂ ಕುತ್ಕೊಳ್ಳಿ. ಆರಾಮಾಗಿ ಫರ್ನಿಚರ್ ಸಹ ನಿಮ್ಗೆ ಇಷ್ಟು ಕಂಫರ್ಟೇಬಲ್ ಕೊಡೋದಿಲ್ಲ. ನೋಡಿ ಯಾವ ತರ ಯೋಚನೆ ಮಾಡಿದ್ದಾರೆ ಅಂತ. ಹಿಂದ್ಗಡೆ ಆರಾಮಾಗಿ ಇಲ್ಲಿ ಕುತ್ಕೋಬಹುದು, ಹಿಂಗೆ ಕುತ್ಕೊಂಡು ಇದು ಮಾತಾಡ್ಬೋದು. ಇದು ಕಿಚನ್ ಇದು ಹೋಗಿ ಬರುವಂತ ಪ್ಲೇಸ್. ಇಲ್ಲಿ ಅಕ್ಕಿ ಮುಡಿ, ಉಪ್ಪಿನಕಾಯಿ, ಬರಣೆ, ಹಪ್ಪಳದ ಡಬ್ಬಿ, ಹುಣಸಹಣ್ಣಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಿದ್ರು. ಸ್ಟೋರ್ ಮಾಡ್ತಾರೆ. ನಿಮ್ಗೆ ಉಪ್ಪಿನಕಾಯಿ ಸಾಧಾರಣ 3ರಿಂದ 4 ವರ್ಷ ಆದ್ರೂ ಏನಾಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಹೊಗೆಗೆ ಅದು ಪ್ರಿಸರ್ವ್ ಆಗಿರ್ತದೆ. ಆ ಸಿಸ್ಟಮ್ಗಳು. ಆ ಸಿಸ್ಟಮ್ ಇದು. ಮತ್ತೆ ಮಲಗುವಂತ ಜಾಗ ಇದೆ. ಯಾರಿಗಾಗಿ ಸಪರೇಟ್ ರೂಮ್ ಇರ್ಲಿಲ್ಲ. ಇಲ್ಲೇ ಚಾಪೆ ಹಾಕೊಳ್ಳೋದು, ಮಲಗುವಂತದ್ದು. ಹೋಗುವವರು ಸಣ್ಣ ದೀಪ ಇಟ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿ. ಪ್ಯಾಸೇಜ್ ತರ. ಇದು ಕೆಳಗೆ ಹೋಗ್ಲಿಕ್ಕೆ ಇಲ್ಲ ಸ್ಟೆಪ್. ಕೆಳಗಡೆ ಯಜಮಾನ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಯಜಮಾನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಇಲ್ಲಿಂದ ಆಗಿ ಹೊರಗೆ ಹೋಗುವಂತದ್ದು. ಮತ್ತೊಂದು ಏನಂತ ಹೇಳಿದ್ರೆ, ಈ ಡೆಲಿವರಿ ಆದ ಸಮಯದಲ್ಲಿ ಇಲ್ಲಿಂದಲೇ ಹೋಗಿ ಪೂಜೆ ಮಾಡಿ ಇಲ್ಲಿಂದಲೇ ಮಡಿಗೋಸ್ಕರ. ಇದು ದೇವರ ಕೋಣೆ ಕಿಚನ್. ಇದು ಇದು ಅಟ್ಟಕ್ಕೆ ಹೋಗ್ಲಿಕ್ಕೆ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಮೇಲೆ ಸ್ಟೋರ್ ಮಾಡ್ತಿದ್ರು. ಅಟ್ಟಕ್ಕೆ ಮೇಲಕ್ಕೆ ಹೋಗಿ ಇಡೋದು. ಇದು ಮಳೆಗಾಲದಲ್ಲಿ 70-80 ಜನ ಇರುವಾಗ ದವಸ ಧಾನ್ಯ ಅಕ್ಕಿಯಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಕೆಳಗೆ ಇಟ್ಟರೆ ಮಾಯಿಶ್ಚರ್ ಬರ್ತದೆ ಅಂತ ಹೇಳಿ ಮೇಲೆ ಇಡುವಂತದ್ದು. ಈ ಲಾಕಿನ ಹೆಸರು ಮಣಿಚಿತ್ರ ತಾಳ್ ಅಂತ ಹೇಳಿ. ನಾಗವಲ್ಲಿದ್ದು ರೂಮ್ ಇದ್ದು ಚಿಲ್ಕ. ನಾಗವಲ್ಲಿ ರೂಮ್ದು ಮಣಿಚಿತ್ರ ತಾಳ್. ಇದು ರಾಜ ರವಿವರ್ಮ ಲಿಥೋಗ್ರಫಿ ಪ್ರಿಂಟ್ ಅಂತ ಹೇಳಿ. ರವಿವರ್ಮನ ಬಗ್ಗೆ ಗೊತ್ತುಂಟ? ಗೊತ್ತು. ಅವರು ರಾಜ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ಅವರಿಗೆ ಗೊಂದಲ ಇತ್ತು, ನಾನು ಚಿತ್ರ ಬಿಡಿಸ್ಬೇಕಲ್ಲ ರಾಜ ಫ್ಯಾಮಿಲಿಯಲ್ಲಿ ಮುಂದುವರಿಬೇಕಂತ ಹೇಳಿ. ಅದಕ್ಕೋಸ್ಕರ ಅವರು 25 ಎತ್ತಿನ ಗಾಡಿ ಮಾಡ್ಕೊಂಡು ಕೊಲ್ಲೂರಿಗೆ ಬಂದದ್ದು. ಅಲ್ಲಿ 48 ದಿವಸ ಕಂಠ ಭಜನೆ, ಅಂದ್ರೆ ದೇವಿ ಏನಾದ್ರು ಸೂಚನೆ ಕೊಡ್ಬೇಕಂತ ಹೇಳಿ. ನಂತರ ದೇವಿ ಸೂಚನೆ ಕೊಟ್ಟರಂತೆ ನೀವು ಚಿತ್ರ ಬಿಡಿಸು ಅಂತ ಹೇಳಿ. ಅದರಲ್ಲಿ ಸುರೇನ ಚಿತ್ರ ಬಿಡಿಸಿ ಮೈಸೂರು ಅರಮನೆಗೆ ಕೊಟ್ಟದ್ದು. ಈಗ ದೇವರ ರೂಪವನ್ನು ತೋರಿಸಿಕೊಟ್ಟವ್ರು ನಮ್ಗೆ ರವಿವರ್ಮ. ಅದರ ಮೊದಲು ದೇವರಿಗೆ ರೂಪ ಇರಲಿಲ್ಲ, ಕಲ್ಲಿನ ಮೂರ್ತಿ ಮತ್ತೆ ಮರದ ಮೂರ್ತಿಗಳಿದ್ದದ್ದು. ಈಗ ಸರಸ್ವತಿನವರು ಬಂಡೆ ಕಲ್ಲಿನ ಮೇಲೆ ಕುತ್ಕೊಳ್ಸಿದ್ದಾರೆ. ಯಾಕೆ ಗೊತ್ತುಂಟ? ಸರಸ್ವತಿ ಅಂತ ಹೇಳಿ ವಿದ್ಯೆ, ಅದು ಒಮ್ಮೆ ಬಂದ್ಮೇಲೆ ಸ್ಟೇಬಲ್, ಯಾವತ್ತೂ ರಿಟರ್ನ್ ಆಗುದಿಲ್ಲ. ಅದಕ್ಕೋಸ್ಕರ ಸರಸ್ವತಿಯನ್ನು ಬಂಡೆ ಕಲ್ಲಿನ ಮೇಲೆ, ಲಕ್ಷ್ಮಿಯನ್ನು ನೀರಿನ ಮೇಲೆ ತಾವರೆ. ಸಂಪತ್ತು ಇವತ್ತು ಬರ್ಬೋದು, ನಾಳೆ ಹೋಗ್ಬಹುದು. ಹೌದು,
ವಿದ್ಯೆ ಕಲ್ತ ಮೇಲೆ ಹೋಗಲ್ಲ. ಹೋಗಲ್ಲ. ಅದು ಇದನ್ನೆಲ್ಲ ಬಿಡಿಸಿದ್ದು ಅವರ ಹೆಂಡತಿಯನ್ನೇ ಕುತ್ಕೊಳ್ಸಿ. ಮತ್ತೊಂದು ಏನಂತ ಹೇಳಿದ್ರೆ ಸರಸ್ವತಿ ಅವನ ನವಿಲಲ್ಲ, ಹಂಸ. ಯಾವುದೋ ಒಂದು ಸಿನರಿಯಲ್ಲಿ ನವಿಲ ನೋಡಿದ್ರು, ಹಾಗಾಗಿ ನವಿಲನ್ನು ಬಿಡಿಸಿದ್ದಾರೆ. ಇದು ಯಜಮಾನನ ಕೋಣೆ. ವಾಸ್ತು ಪ್ರಕಾರದಲ್ಲಿ ಯಜಮಾನ ಇಲ್ಲಿದ್ರೆ ಇಡೀ ಮನೆದು ಕಂಟ್ರೋಲ್ ಅವರ ಕೈಯಲ್ಲಿ ಇರ್ತದೆ ಅಂತ ಹೇಳಿ ನಂಬಿಕೆ. ಮತ್ತೆ ಈ ಮನೆಯನ್ನು ಕೇರಳ ವಾಸ್ತು ಪ್ರಕಾರ ಮನುಷ್ಯಾಲಯ ಚಂದ್ರಿಕ ಅಂತ ಹೇಳಿ ವಾಸ್ತು ಪ್ರಕಾರದಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ಮೆಜರ್ಮೆಂಟ್ ಯಜಮಾನನ ಅಂಗುಲ. ಈ ಮನೆ ಯಜಮಾನ ಗಿಡ್ಡ ಆಗ್ಲಿಕ್ಕೆ ಹೋಗಿ ದೊಡ್ಡವನಾಗದು. ಹೈಟ್ ಇದ್ರೆ ಇನ್ನೂ ಹೈಟ್ ಹೋಗ್ಬೋದಿತ್ತು ಹಾಗೆ. ಇದು ಯಜಮಾನನಿಗೆ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗಲಿಕ್ಕೆ. ಬೇಡ ಅಂತ ಹೇಳಿದ್ರೆ ಇದನ್ನು ಫೋಲ್ಡ್ ಮಾಡಿರ್ಬೋದು. ಇಲ್ಲಿ ಸಹ ತಂಪದ ಗಾಳಿ ಬೀಸ್ತಾ ಇರ್ತದೆ. ಈ ವಿಂಡೋಗಳು ಉಂಟಲ್ಲ, ಗುಬ್ಬಚ್ಚಿ ಬರ್ಲಿಕ್ಕೆ ಮನೆಯೊಳಗೆ ಗೂಡು ಕಟ್ಟಿದ್ರೆ ನಿಸತ್ತಿದ್ದೆ ಆಗುದಿಲ್ಲ, ಕಟ್ಟಿರ್ತದೆ ಅಂತ ಹೇಳಿ. ಮತ್ತೆ ರಾತ್ರಿ ಹೊತ್ತುಗಳಲ್ಲಿ ಬೇರೆ ಹಕ್ಕಿಗಳು ಬರಬಾರ್ದು ಅಂತ ಹೇಳಿ ಕ್ಲೋಸ್ ಮಾಡ್ಬಿಡ್ಬೋದು ಸರ್. ಬೇರೆ ಹಕ್ಕಿಗಳು ಬರಬಾರ್ದು ಅಂತ ಹೇಳಿ ಅದಕ್ಕೆ ಬಾಗಿಲು. ಮತ್ತೆ ಈ ಮನೆಗೆ ಹಲಸು ಮತ್ತೆ ಹಲಸಿನ ಮರ ಹಾಕಿದ್ದಾರೆ. ಕಂಬಗಳು ಸಂಪಿಗೆ ಹಾಕಿದ್ದಾರೆ. ಸಂಪಿಗೆ ಹಾಗೆ ನಾನ್ ವೆಜ್ ತಿನ್ನುವರ ಮನೆಗೆ ಹಾಕುದಿಲ್ಲ, ವೆಜ್ ತಿನ್ನುವರ ಮನೆಗೆ ಸಂಪಿಗೆ ಮರಗಳನ್ನ ಹಾಕ್ತಾರೆ. ಮತ್ತೊಂದು ಏನಂತ ಹೇಳಿದ್ರೆ ನಮ್ಗೆ ವಾಸ್ತು ಅಂತ ಹೇಳ್ತೇವಲ್ಲ ಮನೆದು, ನಿಜವಾಗಿ ವಾಸ್ತು ಅಂತ ಹೇಳಿ ಏನಿಲ್ಲ. ಮನುಷ್ಯ ಕಾಡಿನಲ್ಲಿ ವಾಸ ಮಾಡ್ತಿದ್ದವ, ಅವನಿಗೆ ನಾಡಿಗೆ ಬಂದಾಗ ಬೆಳಕು ಮತ್ತೆ ಗಾಳಿ ಎಲ್ಲಿ ಜಾಸ್ತಿ ಸಿಗುವಂತದ್ದು ಅಲ್ಲಿ ಮಲಗುವಂತ ಜಾಗ ಕೋಣೆ ಅಂತ ಹೇಳುದಿಲ್ಲ. ಮತ್ತೆ ನಮ್ಗೆ ಮಳೆಯಲ್ಲಿ ಇರೋದು ಎರಡೇ, ಹಿಂಗಾರು ಮತ್ತೆ ಮುಂಗಾರು, ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ. ಉತ್ತರಕ್ಕೆ ಯಾವುದೇ ಮಳೆ ಇಲ್ಲ. ಅಂದ್ರೆ ಮಳೆ ಕಮ್ಮಿ ಬರುವ ಜಾಗದಿಂದ ನಾವು ಒಳಗೆ ಪ್ರವೇಶ, ಯಾಕಂತ ಹೇಳಿದ್ರೆ ಅಲ್ಲಿ ಮೈನ್ ಡೋರ್ ಎಲ್ಲ ಇರ್ತವೆ, ಮರಗಳು ಹಾಳಾಗಬಾರ್ದು ಅಂತ ಹೇಳಿ. ಮತ್ತೆ ಬೆಂಕಿಯ ವಿಷಯದಲ್ಲಿ ನೀವು ಬೆಂಕಿ ಎಲ್ಲೇ ಮಾಡಿ ಗಾಳಿ ಬಂದಾಗ ಇಡೀ ಮನೆ ಸುತ್ಕೊಳ್ತದೆ. ನೀವು ಆಗ್ನೇಯ ಮೂಲದಲ್ಲಿ ಮಾಡಿದ್ರೆ ಗಾಳಿ ಬಂದ್ರು ಬೆಂಕಿ ಹೊರಗೆ ಹೋಗುತ್ತೆ, ಮನೆಗೇನು ಸಮಸ್ಯೆ ಆಗುದು. ಇದನ್ನೇ ವಾಸ್ತು ಅಂತ ಹೇಳುವಂಥದ್ದು. ಈಗೆಲ್ಲ ಇದನ್ನೆಲ್ಲ ನಾವು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದರಿಂದಾಗಿ ಹೊರಗೆ ಹೋಗೋದು. ಇದು ವರ್ಷದಲ್ಲಿ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆ ಮತ್ತೆ ಶಿರೋಧಾರ ಆಯಿಲ್ ಮಸಾಜ್ ಮನೆಯಲ್ಲೇ ಮಾಡ್ತಿದ್ವಿ. ಅದಕ್ಕೋಸ್ಕರ ಆಯಿಲ್ ಮಸಾಜ್. ನವಾಯಿತಿ ಮುಸ್ಲಿಂ ಅಂತೇಳಿ ಇವರ ಮೂಲ ಉದ್ಯೋಗ ಸಮುದ್ರಕ್ಕೆ ಮೀನು ಹಿಡ್ಲಿಕ್ಕೆ ಹೋಗೋದು. ಇಲ್ಲಿ 4 ಮೈನ್ ಡೋರ್ ಕಾಣ್ತದೆ ನೋಡಿ. 4 ಮೈನ್ ಡೋರ್ ಕೇರಿಗಳಿತ್ತು, ಇಲ್ಲಿ ಕೇರಿ ಮಾಡ್ಲಿಲ್ಲ, 4 ಮೈನ್ ಡೋರ್ ಮಾತ್ರ ಇಟ್ಟಿದ್ದೇವೆ. ಒಳಗಡೆ ಒಂದೇ ಮನೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ಯೋಗ ಸಮುದ್ರಕ್ಕೆ ಮೀನು ಹಿಡ್ಲಿಕ್ಕೆ ಹೋಗುವಂತದ್ದು. ಇವರ ಮೀನು ಹಿಡ್ಲಿಕ್ಕೆ ಹೋದಾಗ ಇವರ ಗಂಡನ 3 ತಿಂಗಳು 4 ತಿಂಗಳು ಬಿಟ್ಟು ಬರುವಂತದ್ದು. ಅವಾಗ ಇವರ ಹೆಂಡತಿಯರು ಒಂದೇ ಜೀವನ ಮಾಡ್ಕೊಂಡಿರುವಂತದ್ದು. ಬಂದಾಗ ಮತ್ತೆ ಡಿವೈಡ್ ಆಗುದು, ಬೇರೆ ಏನಲ್ಲ, ಒಂದು ಸೆಕ್ಯೂರಿಟಿ ಪರ್ಪಸ್. ಆ ಸಿಸ್ಟಮ್ ಸೆಕ್ಯೂರಿಟಿ ಪರ್ಪಸ್ ಒಂದೇ ಮನೆ ಮಾಡಿ. ಅದು ಕೋಣಿಕಾರ ಅಂತ ಬಾಗಿಲು ಚಾವಡಿ. ಈ ಹೆಬ್ಬಾಗಿಲುಗಳಲ್ಲಿ ಮದುವೆಯಲ್ಲಿ ಆಗ್ತಿತ್ತು. ಮತ್ತೆ ಎಜುಕೇಶನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆಲ್ಲ ಇವರು ಜಾಗ ಕೊಡ್ತಿದ್ದ, ಹಾಗಾಗಿ ಇಷ್ಟು ದೊಡ್ಡ ಹೆಬ್ಬಾಗಿಲು. ಫೇಮಸ್ ಅಂತ ಹೇಳಿದ್ರೆ ಕಾವಿಕಲ್ಲು. ಇದು ರೆಡ್ ಆಕ್ಸೈಡ್ ಹಾಕಿ ಸ್ಕ್ರಾಪ್ ಮಾಡಿ ತೆಗೆಯುವಂತದ್ದು, ಫೇಮಸ್. ಮತ್ತೆ ಒರಿಜಿನಲ್ ಪ್ಲೇಸ್ ಅಲ್ಲಿ ಇಲ್ಲಿ ಗದ್ದೆಯಲ್ಲಿತ್ತು. ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಯಜಮಾನನಿಗೆ ನೋಡ್ಲಿಕ್ಕೆ ಮೇಲೆ ಉಯ್ಯಾಲೆ. ಆಗಿನ ಕಾಲದ ಶ್ರೀಮಂತಿಕೆಗಳು. ಇಲ್ಲಿ ಬೇರೆ ಮೇಲೆ ಗಂಜಿಪ್ಪ ಅಂತ ಹೇಳಿದ್ರೆ ಅದು ಪರ್ಷಿಯನ್ ಕಲೆ. ಮೊಘಲ್ ಇದು ಗಂಜಿಪ್ಪ ಪೇಂಟಿಂಗ್ ಅಂತ ಹೇಳಿ. ಗಂಜಿಪ್ಪ ಅಂತ ಹೇಳಿದ್ರೆ ಇದು ಪರ್ಷಿಯನ್ ಕಲೆ. ಮೊಘಲರು ಬಂದು ಇಲ್ಲಿ ಆಡ್ತಿದ್ರು. ಈ ಬ್ರಿಟಿಷ್ ಬಂದಾಗ ಇದನ್ನೆಲ್ಲ ಇಸ್ಪಿಟಾಗಿ ಪರಿವರ್ತನೆ ಆಯ್ತು. ಮತ್ತೆ ಇದನ್ನ ಆಳುವವರು ಯಾರು ಇರ್ಲಿಲ್ಲ, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ತಿದ್ದಲ್ಲ. ಇದಕ್ಕೆ ಈ ಕಾರ್ಡ್ ಮಾಡ್ಲಿಕ್ಕೆ ಸಾಧಾರಣ ಒಂದು ಕಾರ್ಡಿಗೆ 12 ಐಟಮ್ಗಳು ಬೇಕಾಗ್ತದೆ. ಇಲ್ಲಿ ಉಂಟು ನೋಡಿ.
ಇದೆಲ್ಲ ಅದಕ್ಕೆ ಒಂದು ಐಟಮ್. ಒಂದು ಐಟಮ್. ಅದಕ್ಕೆ ಪೇಂಟ್ ಮಾಡ್ಲಿಕ್ಕೆ ಹಳೆಯ ಬಾಲದ ಅಲ್ಲಿ ಬಾಲ ಇದೆ. ಬಾಲದ ಇದು ಹಾ ಇದು ಅದಕ್ಕೆ ಪೇಂಟ್ ಪೇಂಟಿಂಗ್ ತಗೊಳ್ಳಿ. ಮತ್ತೆ ಒಂದೊಂದು ರಾಜ್ಯದ ಒಂದೊಂದು ಪೇಂಟಿಂಗ್ಸ್ ಬರ್ತದೆ ನಿಮಗೆ ನೋಡಿ. ಇದು ಗಂಜಿಫೆ ಪೇಂಟಿಂಗ್ ಒರಿಸ್ಸಾದು ಒಂದು ಟೈಪ್ ಬರ್ತದೆ. ಬರುತ್ತೆ. ಅಂದ್ರೆ ನಾವು ಇಸ್ಪೀಟಲ್ಲಿ ರಾಜ ರಾಣಿ 10 ಕಾರ್ಡುಗಳು ಇಲ್ಲಿಂದನೇ ಅದು ಶುರುವಾಗಿದ್ದು. ಅದು ಬ್ರಿಟಿಷ್ ಬಂದಾಗ ಇದೆಲ್ಲ ಅಲ್ಲಿಗೆ ಮೂಲ ಗುಂಪಾಯ್ತು. ಇದು ಒರಿಸ್ಸಾ ಇದು ವೆಸ್ಟ್ ಬೆಂಗಾಲ್. ಇದು ಮಹಾರಾಷ್ಟ್ರ ಆಂಧ್ರ ಪ್ರದೇಶ್. ಎಲ್ಲ ಪೇಂಟಿಂಗ್ ಇದು. ಅಂದ್ರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಕಾರ್ಡ್ಗಳು. ಇದು ಮಹಾರಾಷ್ಟ್ರ. ಇದು ಮೈಸೂರು ಕರ್ನಾಟಕದ ಇದು. ಈ ತರ ಇತ್ತು. ಗಂಜಿಫಾ ಕಾರ್ಡ್ಗಳು. ಇದರಲ್ಲಿ ಮೈಸೂರು ಉಂಟು ನೋಡಿ. ಇದು ಮೈಸೂರು. ಮಹಾರಾಷ್ಟ್ರ ಕರ್ನಾಟಕ ಮೈಸೂರು ಇದು. ಇದು ಕರ್ನಾಟಕ ಅಂತ. ಇದು ಕರ್ನಾಟಕ ಬೆಂಗಳೂರು. ಇಲ್ಲಿ ಚೇಂಜ್ ಆಗಿದೆ. ಹಂಗೆ ಫೋಲ್ಡ್ ಮಾಡ್ಬಿಡ್ಬೋದು, ಮತ್ತೆ ಬೇಕಾದ್ರೆ ದೊಡ್ಡದಾಗೂ ಮಾಡ್ಬೋದು ನೋಡಿ. ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದೆಲ್ಲ ಕಾರ್ಡ್ಗಳೇ ಸರ್ ಇದು. ಆಯಾ ರಾಜ್ಯದ್ದು ಸಂಬಂಧಪಟ್ಟದಂತ ಕಾರ್ಡ್ಗಳು. ನೋಡಿ ಇದು ಚೇಂಜ್ ಆಗಿದೆ ನೋಡಿ ಎಲ್ಲ. ಮಹಾರಾಷ್ಟ್ರದ್ದು. ಇದನ್ನ ಎಂತಕ್ಕೆ ಬಳಸ್ತಾರೆ ಸರ್ ಈ ಕಾರ್ಡ್ಗಳನ್ನ ಅವರು? ಈಗ ಇದೆಲ್ಲ ಅದು ಆಟ ಆಡಕ್ಕೆ ಬಳಸ್ತಿದ್ರ? ಅವಾಗ ಇದರ ಆಟ ಆಡ್ತಿದ್ರು. ಗಂಜಿಫಾ ಕಾರ್ಡ್ ಅಂದ್ರೆ ಈಗ ಇಸ್ಪಿಟ್ ಕಾರ್ಡ್ ಏನಿದೆ ಒರಿಸ್ಸಾದ ಒಂದು ಗ್ರಾಮದಲ್ಲಿ ಈಗಲೂ ಆಡ್ತಾರೆ. ಹೌದಾ? ಎಲ್ಲೂ ಆಡೋದಿಲ್ಲ. ಈ ತರ ಕಾರ್ಡ್ ಇಟ್ಕೊಂಡು ಆಟ ಆಡ್ತಿದ್ರು. ಈಗ ನಾವು ಇಸ್ಪಿಟ್ ಏನ್ ಆಡ್ತೇವೆ, ಇದು ಇದನ್ನ ಆಡ್ತಿದ್ರು. ರಾಜರುಗಳು ಆಡ್ತಾ ಇದ್ದದ್ದು. ಬ್ರಿಟಿಷ್ ಬಂದಾಗ ಅದೆಲ್ಲ ಇಸ್ಪಿಟ್ ಕನ್ವರ್ಟ್ ಆಯ್ತು. ಇಲ್ಲಿ ಅಂಗಡಿಗಳನ್ನು ಸಣ್ಣದು ಮಾಡಿ ತೋರಿಸಿದ್ದಾರೆ. ಸಣ್ಣದ ಅಂಗಡಿ, ರಿಪೇರಿ, ಚಪ್ಪಲ್ ರಿಪೇರಿ ಅಂಗಡಿ, ಸ್ಟವ್ ರಿಪೇರಿ, ಆಯುರ್ವೇದ, ಸೈಕಲ್ ರಿಪೇರಿ ಅಂಗಡಿಗಳು ಇವೆಲ್ಲ. ಬಾರ್ಬರ್ ಶಾಪ್, ಸೈಕಲ್ ರಿಪೇರಿ, ಕಟಿಂಗ್ ಶಾಪ್, ಚಾಪೆ ಅಂಗಡಿ, ಟೈಪ್ ರೈಟಿಂಗ್ ಮತ್ತೆ ಸೈಕ್ಲೋ ಸ್ಟೈಲ್, ಹಾಗೆ ಜೆರಾಕ್ಸ್. ಇದು ಇದೆ ಹೌದು, ಹಾಗೆ ಜೆರಾಕ್ಸ್. ಅದು ಎಷ್ಟು ಹಳೆ ಕಾಲದ ಇರ್ಬೋದು ಇವೆಲ್ಲ. ಇದು ಪೆಟ್ರೋಮ್ಯಾಕ್ಸ್. ಮದುವೆ ಮನೆಗಳಿಗೆ ಬಾಡಿಗೆ ಕೊಡುವಂತ ಲೈಟ್ಗಳು. ಈ ಲೈಟ್ ಹಾಕಿ ಮದುವೆ ಮಾಡಿದ್ರೆ ಒಂದು ಶ್ರೀಮಂತ ಅವಾಗಿನ ಕಾಲದಲ್ಲಿ. ಹೊಲಿಗೆ ಮಿಷಿನ್ಗಳು, ಐರನ್, ಇಸ್ತ್ರಿ ಅಂಗಡಿ, ಇದ್ದಲ ಹಾಕಿ ಗೆಜ್ಜಲ, ಗಡಿಯಾರ ರಿಪೇರಿ, ಬಳೆ ಶಾಪು, ಗ್ಯಾಸ್ ಲೈಟ್ ರಿಪೇರಿ, ಇಲ್ಲಿ ಓಲ್ಡ್ ಲಾಕ್ಸ್ಗಳು, ಹಳೆ ಬೀಗಗಳ ರಿಪೇರಿ ಅಂಗಡಿ, ಕೊಡೆ ರಿಪೇರಿ, ಎಲ್ಲ ಇದೆ ಇಲ್ಲಿ. ಫೋಟೋ ಫ್ರೇಮ್, ಇಲ್ಲಿ ನೋಡಿ ಸರ್, ಫೋಟೋ ಫ್ರೇಮ್ ಇದು. ಚಿನ್ನದ ಅಂಗಡಿ, ಮೂರ್ತಿ ಕೆತ್ತನೆಗಳು, ಹಾಸಿಗೆ ರಿಪೇರಿ, ಶಾರ್ಪಿಂಗ್, ಕತ್ರಿ ಸಾನೆ, ಕೈಮಗ್ಗ. ಇದು ಬೇಸಲ್ ಮಿಷನ್ ಎಲಿಮೆಂಟರಿ ಸ್ಕೂಲ್ ಇದು. ನಮ್ಮಲ್ಲಿದ್ದದ್ದು ಗುರುಕುಲ. ಈ ಬೇಸಲ್ ಅವರು ಬಂದು ಶಾಲೆ ಸ್ಟಾರ್ಟ್ ಮಾಡಿದ್ದು. ಆವಾಗ ಇದೆಲ್ಲ ಮೆಡ್ರಸ್ ಪ್ರಾಂತ್ಯ ಆಗಿತ್ತು. ಹಾಗಾಗಿ ಚಾರ್ಟಲ್ಲಿರುವಂತದ್ದು ಮೆಡ್ರಸ್ ಅಲ್ಲಿ. ಅಂದ್ರೆ ನಾವು ಆವಾಗ ಹೈಯರ್ ಎಜುಕೇಶನ್ ಗೆ ಮೆಡ್ರಸ್ಗೆ ಹೋಗ್ಬೇಕಿತ್ತು. ಆ ಸಿಸ್ಟಮ್ಗಳು ಇದೆಲ್ಲ. ಶಾಲೆ, ಅವಾಗಿನ ಶಾಲೆ ಇಷ್ಟು ಕೆಳಗಡೆ ಇತ್ತ ಸರ್? ಕುತ್ಕೋತಾ ಇದ್ರ ಅವಾಗೆಲ್ಲ? ನಾವು ಸಣ್ಣದಿರುವಾಗ ಹೀಗೆ ಇತ್ತು. ಹೌದಾ? ಅಂದ್ರೆ ನಮ್ಗೆ ಹೆಂಗಿತ್ತು ಅಂದ್ರೆ ಬೆಂಚ್ ಎಲ್ಲ ಇರ್ಲಿಲ್ಲ, ಬಟ್ ಹಂಗೆ ಒಂದು ಕೆಳಗಡೆ ಒಂದು ಟೇಬಲ್, ಇದ್ರ ತರ ವುಡ್ ಟೇಬಲ್, ಆ ಟೇಬಲ್ ಮೇಲೆ ಕುತ್ಕೊಳ್ಳೋ ತರ ಇತ್ತು. ನಮ್ಗೆ ಸಾಧಾರಣ 6ನೇ ಕ್ಲಾಸ್ ತನಕ ಬೆಂಚು ಮತ್ತೆ ಡೆಸ್ಕ್. ನಮಗೆ ಬೆಂಚು ಇಲ್ಲ ಸರ್. ಬೆಂಚು ನೋಡಿದ್ ನಾವೊಂದು 7th ಗೆ ಇರ್ಬೋದು ಮೋಸ್ಟ್ಲಿ. ಇದು ಆಲೆ ಮನೆ, ಬೆಲ್ಲ ಮಾಡುವಂತದ್ದು.
ಇಲ್ಲಿ ಆಲೆ ಮನೆ ಬೆಲ್ಲ ಮಾಡುವಂಥದ್ದು. ಹುಣಸೆ ಮರದ ಗಾಣ ಅದು. ಹೌದಾ? ಅದು ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ. ಹುಣಸೆ ಮರದ ಗಾಣ. ನಂತರ ಬಂದದ್ದು ಕಿಲುಸ್ಕರ್. ಇದು ಕಬ್ಬಡದ್ದು. ಅದು ಬೆಲ್ಲ ಮಾಡುವಂತ ಕೊಪ್ಪರಿಗೆ. ಕೊಪ್ಪರಿಗೆ. ಕೊಪ್ಪರದಲ್ಲಿ. ಹೌದೌದು. ಇದು ತುಂಬಾ ಅಪರೂಪ ಸರ್ ಇದು. ಇದು ಎಲ್ಲಿ ಸಿಗೋದಿಲ್ಲ ಇದು ಅಪರೂಪ. ಅದನ್ನು ಹೊಂಡದಲ್ಲಿ ಹಾಕಿ ಹೊಂಡ ಮಾಡ್ತಾರೆ. ಅದಕ್ಕೆ ದೊಡ್ಡ ಪೋಲ್ ಹಾಕ್ತಾರೆ. ಅದಕ್ಕೆ ಕೋಣಗಳನ್ನು ಕಟ್ಟುವುದು. ತಿರುಗಿದಾಗ 2 ಸೈಡ್ ಅಲ್ಲಿ ಕಬ್ಬು ಕೊಡುದು. ಅದ್ರ ಹಾಲು ತೆಗೆದು ಇದು ಮಾಡೋದು. ಕುಂದಾಪುರದ 3 ಬಂಡಿ ಕಮ್ಯುನಿಟಿ ಗುತ್ತು ಮನೆಗಳು. ಇದು ನೆಲ್ಲಾಡಿ ಗುತ್ತು. ಇದು ನೆಲ್ಲಾಡಿ ಗುತ್ತು. ಏರುಕೋಣೆ. ಇದು ಏರುಕೋಣೆ. ಇದು ಹರ್ಪೂರ್ ಒಳಗಿನ ಮನೆ ಅಂತ ಹೇಳಿ. ಇದಕ್ಕೆ ಹೆಬ್ಬಾಗಿಲು ಅದು ಸಿಗ್ಲಿಲ್ಲ. ಒಳಗಿನ ಮನೆ ಮಾತ್ರ ಸಿಕ್ಕಿದೆ. ಈ ಕಂಬದ ಶೇಪ್ ಉಂಟಲ್ಲ, ಮದ್ದಳೆ ಮೃದಂಗಂ ಇದ್ದದಕ್ಕೆ ಮದ್ದಳೆ ಕಂಬದ ಮನೆ ಅಂತ ಹೇಳಿ. ಮದ್ದಳೆ ಕಂಬದ ಮನೆ. ಈ ಹೈಟಿಗೆ ಒಂದು ಸಿಸ್ಟಮ್ ಉಂಟು. ಮುಂಚಿನ ಕಾಲದಲ್ಲಿ ಒಂದು ಊರನ್ನು ಕಂಟ್ರೋಲ್ ಮಾಡುದು ಅಂತ ಹೇಳಿದ್ರೆ ಅದು ಬಡ್ಸ್ ಕಮ್ಯುನಿಟಿ. ಮತ್ತೆ ಆವಾಗ ಜಾತಿ ವೈಸ್ ಕೆಳ ಜಾತಿ ಒಬ್ಬಂದ್ರೆ ಇಲ್ಲಿ ಕೆಳಗೆ ನಿಲ್ಬೇಕು. ಈ ಸಾಧಾರಣ ಜಾತಿ ಒಬ್ಬಂದ್ರೆ ಮೇಲೆ ಬರ್ಬೋದು. ಪ್ರವೇಶ ಇರಲಿಲ್ಲ. ಸಿಸ್ಟಮ್. ಇದು ಅವರದ್ದು ದೈವ ಮಾರಿದುರ್ಗೆ ಅಂತ ಹೇಳಿ. ಇದು ದೈವ. ಮತ್ತೆ ಈ ಮನೆಗೆ ಈ ಮನೆದು ಈ ಕಂಬಗಳು, ವಿಂಡೋ, ಮೇಲಿನ ಬೀಮ್ ಎಲ್ಲವೂ ರೋಸ್ ವುಡ್. ಈಗ ಒಂದು ಮೇನ್ ಡೋರ್ ಮಾಡೋದಾದ್ರೂ ನಿಮ್ಗೆ 6 ರಿಂದ 8 ಲಕ್ಷ ರೂಪಾಯಿ ಬೇಕಾಗ್ತದೆ. ಆ ಸಿಸ್ಟಮ್ ಸರ್. ಇದು ಮಾರಿದುರ್ಗಿ ಅಂತ. ಈ ಗ್ರಾಮಕ್ಕೆ ಇದು ದೇವಸ್ಥಾನನಾ? ಒಂದು ಅಂದ್ರೆ ಒಂದೊಂದು ಇದಕ್ಕೆ ಒಂದು ಕಮ್ಯುನಿಟಿಗೆ ಒಂದು ದೈವ ಮಾರಿದುರ್ಗಿ. ನಶೆ ಅಂಗಡಿ. ಅದಕ್ಕೂ ಒಂದು ಅಂಗಡಿ ಇತ್ತು ನೋಡಿ. ಬಾಟಲ್ಗಳಿವೆ. ರೇಡಿಯೋ. ಗ್ರಾಮ್ ಫೋನ್ ಮತ್ತೆ ರೇಡಿಯೋಗಳು. ಇದೆಲ್ಲ ರೇಡಿಯೋನಾ ಸರ್ ಇದು? ರೇಡಿಯೋ ಮತ್ತೆ ಗ್ರಾಮಫೋನ್ಗಳು. ಇಷ್ಟೊಂದು ರೇಡಿಯೋಗಳ. ಇದು ಎಲ್ಲ ಕಲೆಕ್ಷನ್ ಹೆಂಗಾಗಿದ್ದು ಅಂದ್ರೆ ಇದೆಲ್ಲ ಎಲ್ಲ ಮಾಡಿದ್ದು ಅಂದ್ರೆ ರೇಡಿಯೋಗಳು ಅವಾಗ ಅಷ್ಟೊಂದು ಓಡ್ತಿತ್ತು ಅಂದ್ರೆ ಆಗ ರೇಡಿಯೋನೇ ಇದ್ದಿದ್ದು ಬಿಡಿ ಪೂರ್ತಿ. ಯಾವ್ದೇ ಒಂದ್ ಏನಕ್ಕೆ ಹೋಗ್ಬೇಕಂದ್ರೂ ಒಂದು ರೇಡಿಯೋ ಎರಡೇ ಇದ್ದಿದ್ದು. ಎಷ್ಟು ಹಳೆ ರೇಡಿಯೋಗಳಿವೆ ಸರ್ ಇಲ್ಲಿ. ನಾನು ಗೊತ್ತಿದ್ದಂಗೆ ಒಂದು ನಮ್ಮ ತಾತನ ಮನೇಲಿ ಒಂದು ರೇಡಿಯೋ ಇತ್ತು. ಬಂದದ್ದು ಮರ್ಫಿ ರೇಡಿಯೋ, ಅದು ನೋಡಿದೆ ನಾನು. ನಂತರ ಫಿಲಿಪ್ಸ್ ಎಲ್ಲ ಬಂದದ್ದು ಮರ್ಫಿ ಅಂತ ಹೇಳಿ ಕಂಪನಿ. ಇದು ಗ್ರಾಮ್ ಫೋನ್ ಮೊದ್ಲೇ ಇದ್ದಿದ್ದು. ಅದೆಲ್ಲ ಗ್ರಾಮಫೋನ್ಗಳು. ಹರಿಹರ ಮಂದಿರ ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್ ಇಂದ ನೀರ್ಗುಂಡ ಪ್ಲೇಸ್ ಕುಶಲನಗರ ಅಲ್ಲಿಂದ ತಂದದ್ದು. ಇದು ಶನಿಯರು ಹೋಗುವಾಗ ಕಂಪ್ಲೀಟ್ ಮಣ್ಣಲ್ಲಿ ಬಿದ್ದಿದ್ದು. ಮತ್ತೆ ಅವರಿಗೆ ದೇವಸ್ಥಾನ ಕಟ್ಟಲಿಕ್ಕೆ ಹಣ ಕೊಟ್ಟು ಇದನ್ನ ಇಲ್ಲಿಗೆ ತಂದದ್ದು. ಇದು ನಾವು ಹಾಕಿದಂತ ಮರಗಳು. ಇದು ಬಿದ್ದಾಗ ಪ್ಲೇನ್ ಇತ್ತಲ್ಲ, ಎಲ್ಲ ತಗೊಂಡೋಗಿ ಬೆಂಕಿ ಮಾಡಿದ್ದಾರೆ. ಮತ್ತೆ ಅದೇ ಡಿಸೈನ್ ನೋಡಿ ಇಲ್ಲಿ ಮಾಡಿದ್ದಾರೆ. ಇದು ವಿಷ್ಣು ಪುರಾಣ, ವಿಷ್ಣುವಿನ ಕಥೆಗಳು. ಇದು ಶಿವಪುರಾಣ, ಶಿವನ ಕಥೆಗಳು. ಇದು ಶಿವನ ಕಥೆಗಳು. ಗರ್ಭಗುಡಿಯಲ್ಲಿದ್ದದ್ದು ವೀರಭದ್ರ. ಅಂದ್ರೆ ಇದು ಕಪಾಲಿಗರು ಅಂತ ಹೇಳ್ತೇವಲ್ಲ, ಅವರು ಪೂಜೆ ಮಾಡ್ತಿದ್ದ ಜಾಗಗಳು. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದಂತ ಹೇಳ್ಬೋದು ಇದನ್ನು. ಅಂದ್ರೆ ಇಲ್ಲಿ ಗಂಡಬೇರುಂಡ ಉಂಟು ನೋಡಿ. ಗಂಡಬೇರುಂಡ. ಇದು ಹೊಯ್ಸಳ ಯಾಲಿ. ಹೊಯ್ಸಳ. ಹಾಗಾಗಿ ಇದನ್ನು ವಿಜಯನಗರ ಸಾಮ್ರಾಜ್ಯದ್ದು ಅಂತ ಹೇಳ್ಬಹುದು. ಇವರು ನಾಥಪಂಥದವರು, ಶಿವನ ಆರಾಧಕರು. ಇಲ್ಲಿ ಹಳತ್ ಅಂತ ಹೇಳಿದ್ರೆ ಸಾಧಾರಣ 850 ವರ್ಷದ ಹಳೆದು ಇದು ದೇವಸ್ಥಾನ. ನಾನಲ್ಲಿ ನಿಮ್ಗೆ ಮುಷ್ಟಿಪೋತ ಅಂತ ಹೇಳಿದ್ರಿಲ್ಲ, ಇದು ಮುಷ್ಟಿಪೋತ. ಮುಷ್ಟಿ ಆಕಾರ.